ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಕಲಸಿದ ಅವಲಕ್ಕಿ, ಉತ್ತರ ಕರ್ನಾಟಕದ ಸ್ಪೆಷಲ್. ಜೊತೆಗೆ ಇದನ್ನು ನೀವು ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದು, ಸಂಜೆ ಚಾ ಟೈಮ್ನಾಗ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ದಿಢೀರ್ ಅಂಥೇಳಿ ಇದನ್ನು ನೀವು ಮಾಡಿಕೊಡ್ಬೋದು. ಅಗದಿ ಟೇಸ್ಟಿಯಾಗಿಯೂ ಇರ್ತೈತಿ, ಜೊತೆಗೆ ಕೆಲವೇ ನಿಮಿಷಗಳಲ್ಲಿ ಮಾಡ್ಬೋದು. ಬರೀ ಹಂಗಾದ್ರೆ ಈ ಸ್ಪೆಷಲ್ ಆಗಿರುವಂತಹ ಕಲಸಿದ ಅವಲಕ್ಕಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಬೌಲಷ್ಟು ಪೇಪರ್ ಅವಲಕ್ಕಿನ ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಳತೈತಿ. ಆದಷ್ಟು ಅಗಲವಾದ ಪಾತ್ರೆ ತೊಗೊಳೋದು ಒಳ್ಳೇದ್ರಿ ಕಲ್ಸಾಕ ಅವಲಕ್ಕಿನ. ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಂಡತಿ. ನೋಡ್ಕೊಂಡು ಸೇರಿಸ್ಕೊರಿ, ನಿಮ್ಗೆ ಉಳ್ಳಾಗಡ್ಡಿ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ನೀವು. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡತಿ. ಹಂಗೆ 1 ಕಪ್ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡತಿ. ನೀವು ಬೇಕು ಅಂದ್ರೆ ತುರಿದು ಕೂಡ ಸೇರಿಸ್ಕೋಬೋದು. ಹಂಗೆ ಒಂದು 3 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡತಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ 1 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಂಡು ಈಗ ಚೆನ್ನಾಗೆ ಕೈಯಿಂದ ಕಲಿಸ್ಕೋಬೇಕು. ಚಮಚೆ ಯೂಸ್ ಮಾಡಬೇಡ್ರಿ, ಕೈಯಿಂದ ಕಲಿಸ್ಕೊಂಡ್ರನ್ನ ಈ ಕಲಸಿದ ಅವಲಕ್ಕಿ ರುಚಿ ಅಂತ ಹೇಳ್ಬೋದು. ನೋಡ್ರಿಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋಕೆ ಕೇಳ್ತಾರ್ರಿ, ಅಂಥ ಟೈಮ್ದಾಗ ಕ್ವಿಕ್ಕಾಗಿ ಈ ಹೆಲ್ದಿಯಾಗಿರುವಂತಹ ಕಲಸಿದ ಅವಲಕ್ಕಿನ ಮಾಡಿಕೊಡ್ಬೋದು. ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಂತೂ ಅಗದಿ ಫೇಮಸ್ ಅಂತ ಹೇಳ್ಬೋದು ರೀ ಈ ಕಲಸಿದ ಅವಲಕ್ಕಿ. ನೋಡ್ರಿಗ ಚೆಂದಾಗಿ ಅವಲಕ್ಕಿ ಜೊತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕಲಿಸ್ಕೊಂಡಾಯಿತು. ಈಗ ಒಗ್ಗರಣೆ ಮಾಡ್ಕೋಬೇಕಲ್ರಿ. ಒಗ್ಗರಣೆಗೆ ಕಡಾಯಿಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತತಿ. ಎಣ್ಣೆ ಚೆಂದಾಗೆ ಕಾದ್ಮೇಲೆ 1 ಕಪ್ಪಷ್ಟು ಶೇಂಗಾ ಸೇರಿಸ್ಕೊಳತತಿ. ಸಣ್ಣ ಉರಿ ಒಳಗೆ ಶೇಂಗಾನ ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಶೇಂಗಾ ಕಲರ್ ಚೇಂಜ್ ಆಗೋವರೆಗೂ, ಜೊತೆಗೆ ಶೇಂಗಾ ಸೀಳ್ದಂಗೆ ಆಗ್ಬೇಕ್ರಿ ಅಲ್ಲಿವರೆಗೂ ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅಂದ್ರನ ಶೇಂಗಾ ಕ್ರಿಸ್ಪಿಯಾಗಿ ಬರ್ತಾವೆ ತಿನ್ನೋವಾಗ. ಇಲ್ಲಾಂದರೆ ಒಂಥರ ಹಸಿ ಹಸಿ ಅನ್ನಿಸ್ತಾವೆ. ನೀವು ಶೇಂಗಾ ಇನ್ನೂ ಜಾಸ್ತಿ ಇಷ್ಟಪಡ್ತೀರಿ ಅಂದರೆ ಇನ್ನೂ ಒಂದು ಸ್ವಲ್ಪ ಶೇಂಗಾನ ಸೇರಿಸ್ಕೋಬೋದು. ನೋಡ್ರಿ ಈಗ ಇಷ್ಟು ಫ್ರೈ ಮಾಡ್ಕೊಂಡ್ರಾಯ್ತು. ಈಗ ನೋಡ್ರಿ 1 ಚಮಚದಷ್ಟು ಸಾಸಿವೆ ಸೇರಿಸ್ಕೊಳತತಿ. ಸಾಸಿವೆ ಎಣ್ಣೆ ಒಳಗೆ ಚಿಟಪಟ ಅನ್ಬೇಕ್ರಿ. ಅದಾದಮೇಲೆ 1 ಚಮಚದಷ್ಟು ಜೀರಿಗೆ, 1 ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. 1 ಎಸಳಷ್ಟು ಕರಿಬೇವು ಸೇರಿಸ್ಕೊಳತತಿ. ಕರಿಬೇವನ್ನ ಚೆಂದಾಗೆ 1 ರೌಂಡ್ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳತತಿ. ನೀವು ಬೇಕು ಅಂದ್ರೆ ಶೇಂಗಾ ಜೊತೆ ಗೋಡಂಬಿನೂ ಕೂಡ ಸೇರಿಸ್ಕೋಬೋದು. ಈಗ ಗ್ಯಾಸ್ ಆಫ್ ಮಾಡಿ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತತಿ. ಇಲ್ಲ ಅಂದ್ರೆ ಹೊತ್ತು ಬಿಡ್ತತ್ರಿ ಅರಿಶಿನ. ಸೊ ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಅರಿಶಿನ ಸೇರಿಸ್ಕೊಂಡು 1 ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು. ಈಗ ಆಲ್ರೆಡಿ ಅವಲಕ್ಕಿನ ಕಲಸಿಟ್ಕೊಂಡೇವಲ್ರಿ, ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳತತಿ. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಏನಾದರೂ ಮಾಡಿಕೊಡ್ಬೇಕು ಅಂತ ಅನಿಸಿದಾಗ ನೀವು ದಿಢೀರ್ ಅಂಥೇಳಿ ಇದನ್ನು ಮಾಡಿಕೊಡ್ಬೋದು. ರುಚಿಯಾಗಿನೂ ಇರ್ತೈತ್ರಿ, ಕಡಿಮೆ ಟೈಮ್ದಾಗೂ ಆಗ್ತೈತಿ, ಮತ್ತು ಡಿಫ್ರೆಂಟ್ ಟೇಸ್ಟೂ ಆಗಿರ್ತೈತಿ. ಒಗ್ಗರಣೆನ ಅವಲಕ್ಕಿ ಜೊತೆ ಚೆಂದಾಗೆ ಕಲಿಸ್ಕೋಬೇಕು ನೋಡ್ರಿ. ಚೆಂದಾಗೆ 1 ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಎಣ್ಣೆ ಮಾತ್ರ ನೋಡ್ಕೊಂಡು ಸೇರಿಸ್ಕೊರಿ, ಇಲ್ಲಾಂದರೆ ಎಣ್ಣೆ ಆದರೆ ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟೇ ಎಣ್ಣೆ ನೋಡಿಕೊಂಡು ಸೇರಿಸ್ಕೊಂಡು ಮಾಡಿದ್ರೆ ಅಗದಿ ಬೆಸ್ಟಾಗಿ ಟೇಸ್ಟ್ ಇರ್ತೈತಿ. ಸೊ ನೋಡ್ರಿ ಈಗ ಚೆಂದಾಗೆ ಕಲಿಸ್ಕೊಂಡಾಯಿತು. ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಂಗೆ ಹಸಿ ತೆಂಗಿನಕಾಯಿ ತುರಿನ 1 ಕಪ್ಪಷ್ಟು ಸೇರಿಸ್ಕೊಂಡತಿ. ಜೊತೆಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸ್ಕೊಳತತಿ. ನೋಡ್ರಿ ಹುಳಿಯಾಗಿ ಚಲೋ ಇರ್ತೈತಿ ಟೇಸ್ಟು. ಸೊ ಹಾಗಾಗಿ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ಫೈನಲಾಗಿ ಚೆಂದಾಗಿ ಅವಲಕ್ಕಿನ ಕಲಿಸ್ಕೊಂಡ್ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಲಸಿದ ಅವಲಕ್ಕಿ ರೆಡಿ ಆಯ್ತು ನೋಡ್ರಿ. ಅಗದಿ ಸಿಂಪಲ್ ಮೆಥಡ್ ಒಳಗೈತಿ, ಕೆಲಸನೂ ಹಗುರೈತಿ, ಜೊತೆಗೆ ನೀವೆಲ್ಲ ಕೂಡ ಇಷ್ಟಪಟ್ಟು ತಿಂತೀರಿ. ನೀವು ಕೂಡ ಇದೇ ಮೆಥಡ್ ಒಳಗೆ ಟ್ರೈ ಮಾಡಿರಿ. ಹಂಗೆ ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋಣ ಮತ್ತಷ್ಟು ಮಗದಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.